ಯಾರೆಲ್ಲ ಸ್ನೇಹಿತರೆ ಆಧಾರ್ ಹಾಗೂ ರೇಷನ್ ಕಾರ್ಡ್ನ ಇಟ್ಕೊಂಡಿರ್ತೀರಾ ಅವರು ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಏನೆಲ್ಲ ರೇಷನ್ ಕಾರ್ಡಲ್ಲಿ ಆಕ್ಟಿವ್ ಆಗಿರಬೇಕು, ನಿಮ್ಮದು ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಳ್ಬೇಕು ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿ ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಅದು 100% ನಿಜ ಆಗ್ತಾ ಇದೆ ಸ್ನೇಹಿತರೆ. ಅವರು ಬಂದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ, ಅದರಲ್ಲೂ ಎಕ್ಸ್ಪೆಷಲಿ ಸ್ನೇಹಿತರೆ ಎಲ್ಲರ ಬಳಿಯೂ ಸಹ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅಂದ್ರೆ ಸ್ನೇಹಿತರೆ, ಅಂತ್ಯೋದಯ ರೇಷನ್ ಕಾರ್ಡ್ ಆಗ್ಬೋದು, APL ರೇಷನ್ ಕಾರ್ಡ್ ಆಗ್ಬೋದು, BPL ರೇಷನ್ ಕಾರ್ಡ್ ಆಗ್ಬೋದು, ಈ 3 ಜನನು ಕೂಡ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಗೆ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ, ಮಾಡಬಹುದಾಗಿದೆ. ಹಾಗೆ ಏನೆಲ್ಲ ಲಿಂಕ್ ಆಗಿರ್ಬೇಕು ಅಂದ್ರೆ ಸ್ನೇಹಿತರೆ, ರೇಷನ್ ಕಾರ್ಡು ಕಡ್ಡಾಯವಾಗಿ ಸ್ನೇಹಿತರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಸ್ನೇಹಿತರೆ. ರೇಷನ್ ಕಾರ್ಡ್ ಅಲ್ಲಿ ಇದೊಂದನ್ನ ನೀವು ನೋಡ್ಕೊಳ್ಬೇಕು ಸ್ನೇಹಿತರೆ. ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಹೌಸ್ ಇರ್ತಾರೆ ನೋಡಿ. ಈಗ ರೇಷನ್ ಕಾರ್ಡು ಯಾರ ಹೆಸರಲ್ಲಿದೆ, ಹೆಡ್ ಇರುತ್ತಲ್ಲ ನೋಡಿ, ಫಸ್ಟ್ ನೇಮ್ ಇರುತ್ತಲ್ಲ ನೋಡಿ, ಅವರು ಮಾತ್ರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕೆ ಸಾಧ್ಯ ಸ್ನೇಹಿತರೆ. ಅವ್ರೇನಾದ್ರೂ ಅಕಸ್ಮಾತ್ ತೀರೋಗಿತ್ತು ಅಂದ್ರೆ ಸ್ನೇಹಿತರೆ, ಅವರ ಬದಲಿಗೆ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರನ್ನ ಹೆಡ್ ಆಫ್ ದ ಹೌಸ್ಗೆ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದನ್ನ ಮಾಡಿಲ್ಲ ಅಂದ್ರೆ ನಿಮ್ಗೆ ತುಂಬಾನೇ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಸರ್ಕಾರದಿಂದ ಆಲ್ರೆಡಿ ಒಂದು ಅಪ್ಡೇಟ್ ಅನ್ನ ನೀಡಿಬಿಟ್ಟಿದ್ದಾರೆ. ತೀರಿ ಹೋಗಿರುವಂತಹ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಅರ್ಜಿಯಿಂದ ನಾವು ತೆಗೆದಾಕೋಸ್ಕರ ಈ ಒಂದು ನಡೆಸ್ತಾ ಇದ್ವಿ ಒಂದು ಅಪ್ಡೇಟ್ ಅನ್ನ ಅಂತ ತಿಳಿಸ್ಕೊಟ್ಟಿದ್ರು ಸ್ನೇಹಿತರೆ. ಆದ ಕಾರಣದಿಂದ ಸ್ನೇಹಿತರೆ ಅವ್ರೇನಾದ್ರೂ ತೀರೋಗಿತ್ತು ಅಂದ್ರೆ ಅವ್ರಾದ ನಂತರ ನೆಕ್ಸ್ಟ್ ಹೆಡ್ ಆಫ್ ದ ಹೌಸ್ ಯಾರು ಬರ್ತಾರೆ ಅವ್ರದ್ದು ಹೆಸರು ಆಕ್ಟಿವ್ ಆಗಿರಬೇಕು ಸ್ನೇಹಿತರೆ. ಅದನ್ನ ಕಂಪಲ್ಸರಿಯಾಗಿ ಅಪ್ಡೇಟ್ ಅನ್ನ ಮಾಡಿರ್ಬೇಕು. ರೇಷನ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲರ ರೇಷನ್ ಕಾರ್ಡು ಕೂಡ ಲಿಂಕ್ ಆಗಿರುತ್ತೆ. ಯಾಕೆಂದ್ರೆ ಎಲ್ಲರ ರೇಷನ್ ಕಾರ್ಡಲ್ಲೂ ಕೂಡ OTP ಬರುತ್ತೆ ಅಂದ್ರೆ ಅವ್ರ ನಂಬರ್ ಲಿಂಕ್ ಆಗಿರುತ್ತೆ ಸ್ನೇಹಿತರೆ. ಕಡ್ಡಾಯವಾಗಿ ಅದು ಕೂಡ ಎಲ್ಲರೂ ಕೂಡ ಮಾಡಿಸಿರ್ಬೇಕಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಯೋಜನೆಯನ್ನ ತರೋದಕ್ಕೆ ಒಂದೇ ಮೇನ್ ಕಾರಣನೇ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಹಣ ಇದೆಯಲ್ಲ ಅದು ಸಾಕಷ್ಟು ವ್ಯರ್ಥ ಆಗ್ತಾ ಇದೆ, ವೇಸ್ಟ್ ಆಫ್ ದ ಮನಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂದ್ಬಿಟ್ಟೆ ಸರ್ಕಾರದವರು ಈ ಒಂದು ರೂಲ್ಸ್ ಅನ್ನ ತಗೊಂಡು ಬಂದಿದ್ರು ಸ್ನೇಹಿತರೆ. ಅದರಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡಿಕೊಂಡು ಸಾಕಷ್ಟು ಜನ ಹಣವನ್ನ ತಗೊಳ್ತಾ ಇದ್ರು. ಕೆಲವೊಂದಷ್ಟು ಜನ ಅಂತೂ ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ ಸ್ನೇಹಿತರೆ, ಅವರು ಯಾವ್ದಾವುದೋ ರಾಜ್ಯಗಳಲ್ಲಿ ಇರ್ತಾರೆ, ಯಾವ್ದಾವುದೋ ಜಿಲ್ಲೆಗಳಲ್ಲಿ ಇರ್ತಾರೆ, ಅವರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರಲ್ಲ, ಬಟ್ ಅವರ ಹಣಗಳನ್ನು ಕೂಡ ಫೇಕ್ ಆಗಿ ತಗೊಳ್ತಾ ಇರ್ತಾರೆ. ಮತ್ತೆ ತೀರಿ ಹೋಗಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗ್ತಾ ಇತ್ತು. ಅತ್ತೆ ಸೊಸೆಯರ ಖಾತೆಗಳಿಗೂ ಸಹ ಒಂದೇ ಮನೆಯಲ್ಲಿದ್ರು ಸಹ ಅವರಿಬ್ಬರ ಖಾತೆಗಳಿಗೂ ಸಹ ಹಣ ಹೋಗ್ತಾ ಇತ್ತು. ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿರ್ತಾರಲ್ಲ ಸ್ನೇಹಿತರೆ, ಅವರ ಖಾತೆಗಳಿಗೂ ಸಹ ಹಣ ಹೋಗ್ತಾ ಇತ್ತು. ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಈ ಒಂದು ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾದ್ರೆ ಸ್ನೇಹಿತರೆ, ನಿಮ್ಮ ಮನೆಗಳಿಗೆ ಭೇಟಿಯನ್ನ ನೀಡಿದಾಗ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ ಸ್ನೇಹಿತರೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದಾರಾ ಅಂತ ಕೇಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರಾ ಅನ್ನುವಂತಹ ಕ್ವಶನ್ಗಳನ್ನ ಕೇಳಿ ನಿಮ್ಮ ಹತ್ರ ಅಪ್ಲಿಕೇಶನ್ ನ ಸಬ್ಮಿಟ್ ಅನ್ನ ಮಾಡಿಕೊಳ್ತಾರೆ ಸ್ನೇಹಿತರೆ. ಅದರಲ್ಲಿ ಮೇನ್ಲಿ ಆಗಿ ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿ ಆಗಿರ್ಬೇಕು ಸ್ನೇಹಿತರೆ. ಹಾಗೆ ವೋಟರ್ ಐಡಿನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವೋಟರ್ ಐಡಿನೂ ಕೂಡ ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ. ವೋಟರ್ ಐಡಿ ಇದ್ದವ್ರು ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕೆ ಸಾಧ್ಯ, ಇಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಆಲ್ರೆಡಿ ಎಲ್ಲದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಬಿಟ್ಟಿದ್ರು, ನಾವು ಕೊಡುವಂತಹ ಗ್ಯಾರಂಟಿಯನ್ನ ಕರ್ನಾಟಕದಲ್ಲಿರುವಂತಹ ಪ್ರಜೆಗಳು ಯೂಸ್ ಅನ್ನ ಮಾಡಿಕೊಳ್ಳಿ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವೇನು ಕೊಡಬೇಕು ಅಮೌಂಟ್ ಅನ್ನ ಕೊಡಬಾರ್ದು, ಅವ್ರಿಗೆ ಅದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಸ್ನೇಹಿತರೆ. ಆದ್ದರಿಂದ ಈ ಒಂದು ಅಪ್ಡೇಟ್ ಅನ್ನು ತಗೊಂಡು ಬಂದಿದ್ದಾರೆ. ಸರ್ಕಾರದಿಂದ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿಗಳಲ್ಲಿ ಇವಾಗ 2 ಗ್ಯಾರಂಟಿಗಳಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ.
ಅದು ಮೊದಲನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ ಸ್ನೇಹಿತರೆ. ಗೃಹ ಜ್ಯೋತಿಯಲ್ಲೂ ಸಹ ಸ್ನೇಹಿತರೆ ಮನೆಗಳಿಗೆ ಭೇಟಿಯನ್ನು ನೀಡಿ ನಿಮ್ಮ ಬಳಿ ಒಂದು ಚಲನನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಚಲನನ್ನು ಫಿಲ್ಲನ್ನು ಮಾಡಿಕೊಂಡು ಎಲ್ಲೆಲ್ಲಿಗೆ ಯೂಸನ್ನು ಮಾಡ್ಕೊಳ್ತಾ ಇದ್ದೀರಾ, ಕರೆಂಟನ್ನು ಏನೇನು ಯೂಸನ್ನು ಮಾಡ್ತೀರಾ ಅದನ್ನೆಲ್ಲ ಕೇಳಿಕೊಂಡು ಅದನ್ನು ಕೂಡ ಸಬ್ಮಿಟನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಸರ್ಕಾರದಿಂದ ಬದಲಾವಣೆಗಳಾಗ್ತಾ ಇದೆ. ಇವಾಗ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂದರೆ ಕಂಪಲ್ಸರಿ ಆಗಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ವೋಟರ್ ಐ ಡಿ ಇರಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಮನೆಯಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಅದು ಕೂಡ ಕಷ್ಟ ಇದೆ, ಅವರು ಕೂಡ ಅಪ್ಲೈಯನ್ನು ಮಾಡೋದು. ಹಾಗೆ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ಸ್ ಇತ್ತು ಅಂದರೆ ಅವರು ಕೂಡ ಸ್ವಲ್ಪ ಕಷ್ಟ ಇದೆ ಸ್ನೇಹಿತರೆ. ನೋಡದ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಥರದ ಒಂದು ಅಪ್ಡೇಟ್ಗಳು ಬಂದರೂ ಸಹ ನಾನು ನಿಮಗೆ ಮುಂಚಿತವಾಗೇನೆ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಗೃಹಲಕ್ಷ್ಮಿ ಅಪ್ಡೇಟ್ ಈ ರೀತಿ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಗೃಹಲಕ್ಷ್ಮಿ ಮರು ಅರ್ಜಿಯನ್ನು ಸಬ್ಮಿಟನ್ನು ಮಾಡಿದ್ರಾ ಮಾಡಲಿಲ್ವಾ ತಪ್ಪದೇ ಕಮೆಂಟನ್ನು ಮಾಡಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.